ಒಂದು ಹೆಣ್ಣಿಗೆ ತಾಯಿ ಆದಮೇಲೇನೆ ಅವಳ ಸ್ವಭಾವದಲ್ಲಿ ಕೆಲವು ಬದಲಾವಣೆಗಳಾಗತ್ತೆ. ಅದಕ್ಕೆ ಹೇಳ್ತಾರೆ ಹೆರಬೇಕು ಅಂತ. ಹೆತ್ತ ತಾಯಿಗೆ ಅವಳ ಸ್ವಭಾವದಲ್ಲಿ ಬದಲಾವಣೆ ಯಾಕಾಗತ್ತೆ ಅಂದರೆ ಆ ಎಮೋಷನ್ಸನ್ನು ಹೊರಗಡೆ ಬರುತ್ತೆ. ಒಳಗಡೆ ಹೆಣ್ಣಿಗೆ ಏನೇನಿದೆ ಅದು ತಾಯಿ ಆದಮೇಲೆ ಅದರ ಅನುಭವ ಹೊರಗಡೆ ಬರೋದು. ಒಳಗಡೆ ದೊಡ್ಡ ಸಾಗರದಷ್ಟು ಪ್ರೇಮ ಇದೆ, ಕರುಣೆ ಇದೆ, ದಯೆ ಇದೆ, ಎಲ್ಲ ಪ್ಯೂರ್ ಎಮೋಷನ್ಸು ಆ ಹೆಣ್ಣಿನೊಳಗೆ ಜಾಸ್ತಿ ಇರುತ್ತೆ. ಅದು ಅವಳು ಹೆತ್ತಾಗ ಆ ಮಗು ಹೆರುವಾಗ ಆ ಎಮೋಷನ್ಸ್ ಎಲ್ಲ ಹೊರಗಡೆ ಬರುತ್ತೆ. ಇಲ್ಲದೇ ಇದ್ದರೆ ಎಲ್ಲರಿಗೂ ಬರಬೇಕು ಅಂತಿಲ್ಲ. ಅವ್ರಿಗೆ ಮಕ್ಕಳು ಹೆತ್ತರೂ ಕೂಡ ನಾನು ಬರೀ ಹೆಂಗಸು, ಹೆಣ್ಣು ಯಾವ ಪ್ರಾಣಿನೂ ಹೆಣ್ಣಾದರೆ ಒಂದು ಮರಿ ಹಾಕತ್ತೆ. ನಾನು ಹೆಂಗಸು ಅನ್ನೋದು ಒಂದು ಐಡೆಂಟಿಟಿ ಇದ್ದರೆ ಇದು ನನ್ನ ಗಂಡನ ಮಗು ಅಂತ ಆಗುತ್ತೆ. ನನ್ನ ಮಗು ಅಂತ ಬರೋದು ಭಾಳ ಕಷ್ಟ ಆಗುತ್ತೆ. ಯಾಕೆ ಎಮೋಷನ್ ಕಮ್ಮಿ. ನನ್ನ ಕರ್ಮ, ಈ ಮಕ್ಕಳು ಹುಟ್ಟಿರೋದೇ ನನ್ನ ಕರ್ಮ, ನನ್ನ ಡ್ಯೂಟಿ, ನನ್ನ ವಿಧಿ, ನಾನು ಮಾಡಬೇಕು, ಅದಕ್ಕೆ ನಾನು ಮಾಡ್ತಿದ್ದೀನಿ. ಎಷ್ಟು ಜನ ಹಾಗಿಲ್ಲ. ಆ ಮಕ್ಕಳ ಮೇಲೆ ಯಾವುದೋ ಜನ್ಮದ ಕರ್ಮ ಅಂದರೆ ಶತ್ರುಗಳ ಥರ ನೋಡೋದು. ಇದಕ್ಕೆ ಪಾಪ ಅವ್ರದ್ದು ತಪ್ಪಲ್ಲ. ಬೇಕಾದಷ್ಟು ಸೈಂಟಿಫಿಕ್ ಆಗಿ ಸೈಕಲಾಜಿಕಲ್ ಆಗಿ ಭಾಳ ಕಾರಣ ಇದೆ. ಒಂದು ಬೇಕಾದಷ್ಟು ಕಾರಣದಲ್ಲಿ ಒಂದು ಅವ್ರಿಗೆ ತಾಯಿ ಪ್ರೀತಿ ಸಿಕ್ಕಿರಲ್ಲ, ಅದು ಕಾರಣ ಇರ್ಬೋದು. ಅವರಿಗೆ ತಾನು ಹೆಣ್ಣಾಗಿ ತೃಪ್ತಿ ಆಗಿರಲ್ಲ. ಹೆಣ್ಣಿಗೆ ಬೇಕಾದಷ್ಟು ಆಸೆ ಅಂತಾರೆ, ಹೆಣ್ಣೇ ಆಸೆ ಅಂತಾರೆ. ಆ ಮಾಯೆಯಿಂದ ಅವಳಿಗೆ ತೃಪ್ತಿ ಆಗಿರಲ್ಲ. ಎರಡನೇದು ನಾನು ಹೆಣ್ಣು ಅನ್ನೋ ಅಹಂಕಾರ, ಡಾಮಿನೇಷನ್. ಎಲ್ಲದರಲ್ಲೂ ಹೆಣ್ಣು ನನ್ನ ಗಂಡಕ್ಕೆ ಸಮ ಅಂತ ಆ ಥರ ಇರುತ್ತೆ. ಅದು ಒಂದು ಕಾರಣ ಆಗಿರುತ್ತೆ. ಇಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಅಯ್ಯೋ ನಾವೆಲ್ಲ ಹೆಂಗಸರು ಅಂತ. ಅದು ಯಾವುದೇ ಕಾರಣ ಇದ್ದರೂ ಕೂಡ ಆ ಎಮೋಷನ್ನು, ಆ ತಾಯ್ತನದ ಎಮೋಷನ್ ಹೊರಗಡೆ ಬರಲ್ಲ. ಹಾಗೆ ಮದುವೆ ಆಗಿ ಹೆರಲೇಬೇಕು ಅಂತಿಲ್ಲ ಆ ಎಮೋಷನ್ ಬರೋಕ್ಕೆ. ಯಾರು ಬೇಕಾದರೂ ತಾಯಿ ಆಗ್ಬೋದು. ಶಾರದಾದೇವಿ ತಾಯಿ ಆಗಲಿಲ್ವಾ? ಆ ಥರ ಹೃತ್ಪೂರ್ವಕವಾಗಿ ಒಳಗಡೆ ಇರೋದು ಅವಕಾಶ ಸಿಗುತ್ತೆ. ನಮಗೆ ಮಗು ಆದಾಗ ಅಟ್ಲೀಸ್ಟ್ ಮೋಹನಾದರೂ ಬರುತ್ತಾ? ಮೊದಲು ಮೋಹದ ಪ್ರೇಮ ಆಗ್ಬೋದಲ್ವಾ? ಆ ಮೋಹದಲ್ಲಿ ನಮಗೆ ಅನುಭವಕ್ಕೆ ಬಂದು ಪ್ರೇಮ ಆಗ್ಬೋದಲ್ಲ. ಮೋಹನೂ ಬರಲ್ಲ ಕೆಲವರಿಗೆ. ಅದಕ್ಕೆ ಆಗ ನಾವು ಆಳಕ್ಕೆ ಶುರು ಮಾಡ್ತೀವಿ, ಮಕ್ಕಳನ್ನ ಡಾಮಿನೇಟ್ ಮಾಡ್ತೀವಿ, ನಮ್ಮ ಇಷ್ಟ ಬಂದಂಗೆ ಇರಬೇಕು ಅಂತೀವಿ, ಶತ್ರುಗಳ ಥರ ಮಕ್ಕಳು ನೋಡ್ತೀವಿ, ನಮ್ಮ ಜವಾಬ್ದಾರಿಯಿಂದ ಅವ್ರ ಮೇಲೆ ಆಳ್ತೀವಿ, ಬಹಳ ಎಕ್ಸ್ಪೆಕ್ಟ್ ಮಾಡ್ತೀವಿ ಮಕ್ಕಳಿಂದ. ಅಕಸ್ಮಾತ್ ಮಕ್ಕಳ ಜೊತೆ ಗಂಡ ಚೆನ್ನಾಗಿದ್ರು ಹೊಟ್ಟೆ ಉರಿ ಎಷ್ಟೋ ಜನಕ್ಕೆ. ನನ್ನ ನೋಡ್ಕೊಳ್ಳಲ್ಲ, ಮಕ್ಕಳನ್ನ ಇಷ್ಟಪಡ್ತಾರೆ ಅಂತ ಅದು ಕೂಡ ಸಹಿಸಲ್ಲ. ಇಷ್ಟು ಅನ್ಯಾಚುರಲ್ ಆಗಿ ಬಿಹೇವ್ ಮಾಡ್ತೀವಿ. ಇದರಿಂದ ಎಲ್ಲ ಹೊರಗೆ ಬರೋಕ್ಕೆ ಒಂದು ಉತ್ತರ ಇದೆ, ಒಂದು ಸೊಲ್ಯೂಷನ್ ಇದೆ. ಏನು ಅಂದರೆ ಸೆಲ್ಫ್ ಲವಿಂಗ್. ಮೊದಲು ಅವ್ರನ್ನ ಪ್ರೀತಿಸೋ ಹಾಗೆ ಮಾಡಬೇಕು. ನಾವು ಅವ್ರು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋ ಹಾಗೆ ಮಾಡಬೇಕು. ಅವ್ರನ್ನ ತುಂಬ ಪ್ರೀತಿಸಬೇಕು. ಅವ್ರಿಗೆ ಪ್ರೀತಿ ಅನ್ನೋದು ಗೊತ್ತಿಲ್ಲ, ಅವ್ರಿಗೆ ಪಡ್ಕೊಳ್ಳೋ ಹಾಗೆ ಮಾಡಬೇಕು. ನಾನಾ ಕಾರಣದಿಂದ ಅವ್ರಿಗೆ ತಿಳಿಸ್ಬೋದು. ಇದಕ್ಕೆ ಭಾವಸಮಾಧಿ ಅಂತ ಒಂದು ಮಾಡ್ತೀವಿ ನಾವು. ಭಾವಸಮಾಧಿನಲ್ಲಿ ಅವ್ರದ್ದು ಎಲ್ಲ ದೋಷಗಳ ಸಮೇತ ಒಪ್ಕೊಂಡ್ಬಿಟ್ಟು ಆಕ್ಸೆಪ್ಟ್ ಮಾಡಿ ಅವರಲ್ಲಿರುವಂತಹ ಒಂದು ಪ್ರೇಮವನ್ನು ಅವರಿಗೆ ರಿಯಲೈಸ್ ಮಾಡಿಸೋದಿದೆಯಲ್ಲ, ಇದು ದೊಡ್ಡ ಸೈಕಲಾಜಿಕಲ್ ಪ್ರಾಸೆಸ್, ಇದು ಸ್ಪಿರಿಚುವಲ್ ಪ್ರಾಸೆಸ್ ಇದು.